ಪ್ರತಿ ಬಾರಿನೂ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಜೊತೆ ಬರೋ ನಟರಲ್ಲಿ ಲಿಖಿತ್ ಶೆಟ್ಟಿ ಅವರು ಕೂಡ ಒಬ್ರು. ಲಾಸ್ಟ್ ಟೈಮ್ ಇವರ ಹಬ್ಬಪ್ಪ ನೋಡಿ ಖುಷಿ ಪಟ್ಟು ಇವರ ಕೆಲಸಗಳನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಈ ಸಲ ಫುಲ್ ಮೀಲ್ಸ್ ಜೊತೆ ಬರ್ತಾ ಇರೋದು ಕೂಡ ಖುಷಿ ಆಗ್ತಾ ಇದೆ. ಟ್ರೈಲರು ಇವಾಗ ತಾನೇ ರಿಲೀಸ್ ಆಗಿದೆ. ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಮಾತಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ತೆಗ್ದಿರುವಂತ ರೀತಿ ಅಂದ್ರೆ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವೇನೇ ಹೇಳಿ, ನನಗೆ ಗುರುಕಿರಣ್ ಅವರು ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಇಷ್ಟ. ಟ್ರೈಲರ್ ಅಲ್ಲೂ ಕೂಡ ಸುಮಾರು ವೇರಿಯೇಷನ್ಸ್ ಇರೋದನ್ನ ನೋಡಬಹುದು ಬಿಜಿಎಂ ಅಲ್ಲಿ. ಇನ್ನ ಸ್ಟೋರಿ ವಿಚಾರಕ್ಕೆ ಬಂದ್ರೆ ಯಾಕೋ ಸ್ವಲ್ಪ ಸಿಂಪಲ್ ಆಗಿ ಅನ್ಸಿದ್ರು ಕೂಡ ಥರ್ಡ್ ಆಕ್ಟ್ ನಲ್ಲಿ ಟ್ವಿಸ್ಟ್ ಇಟ್ಟಿರೋ ತರ ಅನಿಸ್ತಾ ಇದೆ. ಇಬ್ರು ಫ್ರೆಂಡ್ಸು, ಅದ್ರಲ್ಲಿ ಒಬ್ಳ ಮದ್ವೆಗೆ ಇನ್ನೊಬ್ಳ ಬಾಯ್ ಫ್ರೆಂಡು ಫೋಟೋಗ್ರಾಫರ್ ಆಗಿ ಬರೋದು. ಆದ್ರೆ ಇವಳಿಗೆ ಮದ್ವೆ ಗಂಡನ್ನ ಬಿಟ್ಟು ಅವಳ ಫ್ರೆಂಡ್ ಬಾಯ್ ಫ್ರೆಂಡ್ ಮೇಲೇನೆ ಪ್ರೀತಿ ಆಗೋದು. ಯಾರನ್ನ ಚೂಸ್ ಮಾಡೋದು ಅನ್ನೋ ಡೈಲೆಮಾದಲ್ಲಿ ನಮ್ಮ ಹೀರೋ ಒದ್ದಾಡೋದು ಕೇಳೋಕೆ ಒಂಥರ ಮಜವಾಗಿದೆ. ಖುಷಿ ಅವರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವರಿಗಿರೋ ಟ್ಯಾಲೆಂಟ್ಗೆ ಇನ್ನ ಜಾಸ್ತಿ ಸಿನಿಮಾಗಳು ಮಾಡ್ಬೇಕು. ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕತೆಗಳು ಬರ್ತಿಲ್ವಾ ಅಥವಾ ಇವರೇ ಚೂಸಿಯಾಗಿ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ತಿದಾರೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಆಕ್ಟ್ ಮಾಡ್ತಾ ಇರೋದು ತುಂಬಾನೇ ಖುಷಿ. ಇನ್ನ ಲಿಖಿತ್ ಅವರು ಕೂಡ ಒಬ್ಬ ಇನ್ನೋಸೆಂಟ್ ಫೋಟೋಗ್ರಾಫರ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇನ್ನ ತೇಜಸ್ವಿನಿ ಅವರು ಕೂಡ ತನ್ನ ಗ್ಲಾಮರ್ ಇಂದ ಒಂದೊಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತ ಅನ್ಸುತ್ತೆ. ವಿನಾಯಕ್ ಅವರ ಮೊದಲನೇ ಡೈರೆಕ್ಷನ್ ಆಗಿದ್ರು ಕೂಡ ಒಬ್ಬ ಹೊಸ ನಿರ್ದೇಶಕ ಮಾಡಿರೋ ತರ ಕಾಣಿಸ್ತಾ ಇಲ್ಲ. ಸೊ ಮೂವಿ ಮೇಲೆ ಒಂದು ನಿರೀಕ್ಷೆ ಅಂತೂ ಇಡಬಹುದು ಅಂತ ಅನ್ಸುತ್ತೆ. ಇನ್ನ ನೆಗೆಟಿವ್ಸ್ ಬಗ್ಗೆ ಹೇಳಬೇಕಂದ್ರೆ ಸಿನಿಮಾ ಕಥೆನ ಆಲ್ಮೋಸ್ಟ್ ಟ್ರೇಲರ್ ಅಲ್ಲೇ ಬಿಟ್ಕೊಟ್ಟ ಹಾಗಿದೆ. ಇನ್ನು ಸ್ವಲ್ಪ ಲೆಂತ್ ಕಮ್ಮಿ ಇಡ್ತಾ ಇದ್ರೆ ಇನ್ನು ತುಂಬಾ ಚೆನ್ನಾಗಿರೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಇನ್ನು ಜಾಸ್ತಿ ಹೇಳಕ್ ಏನಿಲ್ಲ. ಸಿನಿಮಾ ನೋಡಿದ್ಮೇಲೆ ಫುಲ್ ಫ್ಲೆಡ್ಜ್ಡ್ ರಿವ್ಯೂ ಬರುತ್ತೆ ನೋಡಿ, ಆವಾಗ ಸಿಗೋಣ. ಹೊಸ ಸಿನಿಮಾನ ಪ್ರೋತ್ಸಾಹಿಸೋಣ. ಇಷ್ಟ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತಾ ಸಾ ಸಾ ಸಾ